ಕನ್ಯಾ ರಾಶಿಯಲ್ಲಿ ಜನಿಸಿದಂತವರಿಗೆ ಯಾವ ಬಿಸ್ನೆಸ್ ಲಾಭವನ್ನು ತಂದುಕೊಡುತ್ತೆ? ಕನ್ಯಾ ರಾಶಿಯ ರಾಷ್ಟ್ರಾಧಿಪತಿ ಬುಧನಾಗಿರೋದ್ರಿಂದ ಬುಧ ಅಲ್ಲಿ ಎಕ್ಸಲ್ಟ್ ಕೂಡ ಆಗ್ತಾನೆ, ಉಚ್ಚನಾಗ್ತಾನೆ. ಈ ಒಂದು ಬಗೆಯಲ್ಲಿ ನಾವು ನೋಡಿದಾಗ ಇವರಿಗೆ ಬಿಸ್ನೆಸ್ ಅಲ್ಲಿ ಹುಟ್ಟುತ್ತಾನೆ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಹಸ್ತರೇಖೆಯಲ್ಲಿ ಮಾತೃರೇಖೆ ಬಹಳ ಚೆನ್ನಾಗಿದ್ದಂತವ್ರಿಗೆ ಬಿಸ್ನೆಸ್ ಮೈಂಡೆಡ್ ಇರುತ್ತೆ. ಕಿರುಬೇಳು ಉದ್ದವಾಗಿರ್ಬೇಕು. ಯಾರಿಗೆ ಕಿರುಬೇಳು ಈ ಒಂದು ಪೆಲಾಂಜ್ ಅಂತಾರೆ, ಇದಕ್ಕಿಂತ ಮೇಲೆ ಬಂದಾಗ ಅವ್ರ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಸೈಕಲಾಜಿಕಲ್ ಆಗಿ ಕೂಡ ಸ್ಟಡೀಸ್ ಆಗಿದೆ. ಆ ಕಿರುಬೇಳು ಉದ್ದ ಇದ್ದಂಥವ್ರಿಗೆ ಕಮ್ಯುನಿಕೇಶನ್, ಮಾತಿನ ಮೇಲೆ ಹಿಡಿತ, ಮಲ್ಟಿಪಲ್ ಲ್ಯಾಂಗ್ವೇಜಸ್ ನ ಮಾತಾಡುವಂತ ಸ್ಕಿಲ್ ಕೂಡ ಇರುತ್ತೆ. ಇವೆಲ್ಲ ಕ್ವಾಲಿಟೀಸ್ ಇದೆ ಅನ್ಕೊಳ್ಳೋಣ. ಅಷ್ಟಕ ವರ್ಗದಲ್ಲಿ ಒಳ್ಳೆ ಪಾಯಿಂಟ್ಸ್ ಇದೆ ಅನ್ಕೊಳ್ಳೋಣ. ನಿಮಗೆ ಯಾವುದೇ ಒಂಥರ ಫೈನಾನ್ಷಿಯಲ್ ಲಾಭ ಕೊಡುವಂತ ಜಾಬ್ ಅಲ್ಲಿ ಇದ್ರೂ ಸಹ ನೀವು ಬಿಸ್ನೆಸ್ ಹೋಗೋದು ಒಳ್ಳೇದು. ಆದ್ರೆ ಪಂಚಮ ಭಾವ ಚೆನ್ನಾಗಿರ್ಬೇಕು, ಸಪ್ತಮದಿಂದ ಹೆಚ್ಚು ಗ್ರಹಗಳು ನಿಮ್ಗೆ ಇರಬೇಕು, ಎಲ್ಲ ಪ್ಯಾರಾಮೀಟರ್ಸ್ ಫಿಲ್ ಆಗ್ಬೇಕು. ಬಿಸ್ನೆಸ್ ಬಂದಾಗ ಬ್ಯಾಂಕಿಂಗ್ ಬಿಸ್ನೆಸ್ಗಿಂತ ಮುಂಚೆ ನಾನು ಜಾಬ್ ಹೇಳ್ಬಿಡಿದೆ. ಒಂದು ಬ್ಯಾಂಕಿಂಗ್ ಸೆಕ್ಟರ್ ಹೋಗ್ಬೋದು, UPSC ತರದ KS ತರದ ಜಾಬ್ಗಳಿಗೆ ಈಗಲಿಂದನೇ ನೀವು ಪ್ರಿಪೇರ್ ಆಗ್ಬೋದು. ಗೌರ್ಮೆಂಟ್ ಜಾಬ್ಗಳಿಗೆ ನಿಮಗೆ ಗೌರ್ಮೆಂಟ್ ಜಾಬ್ ಇಷ್ಟ ಇಲ್ಲ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಹೋಗ್ಬೋದು. ಬಟ್ ಯೂಶುವಲ್ ಆಗಿ ಇಲ್ಲಿ ಏನಾದ್ರೂ ನಮಗೆ ಪಂಚಮ ಭಾವಕ್ಕೆ ಬಂದು ಟೆಕ್ನಿಕಲ್ ಎಜುಕೇಶನ್ ಕೊಡೋ ಗ್ರಹಗಳು ಬಂದ್ಬಿಟ್ಟಾಗ ಇಂಜಿನಿಯರಿಂಗ್ ಈ ತರ ಮಾಡ್ಕೊಂಡು ಹೋಗ್ತಾರೆ. ಇದು ಬಂದು ನಾವು ಎಜುಕೇಶನ್ ಇದ್ರಲ್ಲಿ ಮಾತಾಡೋಣ. ಪರ್ಟಿಕ್ಯುಲರ್ ಆಗಿ ನಾವು ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ದಶಮ ಭಾವಕ್ಕೆ ಬುಧ ಗ್ರಹ ಅಧಿಪತಿ ಆಗಿರೋದ್ರಿಂದ ಲೇವಾದೇವಿ ಬಿಸ್ನೆಸ್ ಆಗಿರ್ಬೋದು, ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವಂತ ಯಾವ್ದಾದ್ರು ವಸ್ತುಗಳು ಸಣ್ಣ ಪ್ರಮಾಣದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುವಂತದ್ದಾಗಿರ್ಬೋದು. ಈಗ ದ್ವಿತೀಯಾಧಿಪತಿ ಬಂದು ಶುಕ್ರನಾಗೋದ್ರಿಂದ ಕೆಲವರಿಗೆ ಕೂಲ್ ಡ್ರಿಂಕ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಹಾಲು, ಮೊಸರು, ಅದ್ರ ಜೊತೆಲಿ ಈ ಊಟಕ್ಕೆ ಸಂಬಂಧಪಟ್ಟಂತದ್ದು, ಅಡಿಗೆಗೆ ಬೇಕಾಗಿರುವಂತ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಮ್ಯಾನುಫ್ಯಾಕ್ಚರ್ ಮಾಡ್ಲೇಬೇಕು ಅಂತಲ್ಲ, ಅದನ್ನ ಏಜೆನ್ಸಿ ತಗೊಂಡು ಮಾಡುವಂತ ಬಿಸ್ನೆಸ್ ಗಳು ಯಾವ್ದಿದೆ ಎಲ್ಲವನ್ನು ಕೂಡ ನೀವು ಮಾಡಬಹುದಾಗಿರುತ್ತೆ. ಶುಕ್ರನ ಪ್ರಭಾವ ಇರೋದ್ರಿಂದ ಬಟ್ಟೆಗಳು, ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂತಹ ಸೌಂದರ್ಯವರ್ಧಕಗಳು ವಸ್ತುಗಳನ್ನ ಖಂಡಿತವಾಗ್ಲೂ ಮಾರಾಟ ಮಾಡಬಹುದು. ಈ ತರ ಬಿಸ್ನೆಸ್ ಗಳನ್ನು ಕೂಡ ಮಾಡಬಹುದು. ದಶಮಾಧಿಪತಿ ಬುಧನ ಆಗಿರೋದ್ರಿಂದ ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಹಣದ ವಹಿವಾಟು ಮಾಡಿ ಬಡ್ಡಿ ವ್ಯವಹಾರ ಮಾಡುವಂತ ಬಿಸ್ನೆಸ್ ಗಳು ಏನಿರುತ್ತೆ ಅದನ್ನು ಕೂಡ ಖಂಡಿತವಾಗ್ಲೂ ಮಾಡಬಹುದು. ಫೈನಾನ್ಸ್ ತರದ ಬಿಸ್ನೆಸ್ ಗಳು. ಚತುರ್ಥಾಧಿಪತಿ ಗುರುಗ್ರಹಣ ಆಗಿರೋದ್ರಿಂದ ದಶಮ ಭಾವ, ದ್ವಿತೀಯ ಭಾವ, 11ನೇ ಮನೆಯಿಂದ ನೋಡ್ತಾ ಇದ್ರೆ ಹೋಟೆಲ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಹೋಟೆಲ್ ಬಿಸ್ನೆಸ್ ಗಳಲ್ಲಿ ಕೆಫೆಗಳನ್ನ ಮಾಡುವಂಥದ್ದು, ಹೋಟೆಲ್ಗಳು, ರೆಸ್ಟೋರೆಂಟ್ಸ್ಗಳು, ಮಲ್ಟಿಪಲ್ ಹೋಟೆಲ್ಸ್, ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನ ಮಾಡಿ ಸಕ್ಸಸ್ ನ ಪಡಿಬಹುದಾಗಿರುತ್ತೆ. ಇಷ್ಟು ವಿಚಾರಗಳು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಿದ್ದು.